ನೋಡಿ, ಇವತ್ತಿನ ವಿಚಾರ ಬಂದು ನಗಬೇಕು, ಅಸೂಯೆ ಪಡಬಾರ್ದು. ಅಸೂಯೆ ಅನ್ನೋ ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಾವು ಅಸೂಯೆ ಪಡ್ತಾ ಹೋದರೆ ಎಲ್ಲಿಗೂ ಕೊನೆ ಆಗೋದಿಲ್ಲ. ನಾವು ಯಾವತ್ತೂ ಮುಂದೆನೂ ಬರೋಕ್ಕಾಗಲ್ಲ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಹೆಣ್ಮಕ್ಳು ಯಾರ್ದಾರ ಮನೇಲಿ ಒಂದು ವಸ್ತು ತಂದರೆ, ಅಯ್ಯೋ ಅವ್ರು ವಸ್ತು ತಂದರು ಅಂತ ಒಳಗೆ ಅಸೂಯೆ ಪಟ್ಕೊಂಡು ಇಡೀ ರಾತ್ರಿ ನಿದ್ದೆಗೆಡ್ತಾರೆ, ಆರೋಗ್ಯ ಹಾಳು ಮಾಡ್ಕೋತಾರೆ. ಅದನ್ನು ಹೇಗೆ ತಗೊಳ್ಳೋದು ಅನ್ನೋ ಒಂದು ಇದನ್ನು ಅವ್ರು ಯೋಚನೆ ಮಾಡಲ್ಲ. ನಾವು ಹೇಗೆ ಅದನ್ನು ಸಂಪಾದನೆ ಮಾಡ್ಬೋದು ಅಂತ ಯೋಚನೆ ಮಾಡಲ್ಲ. ಮತ್ತು ಆ ಒಂದು ವಸ್ತುಗಳು ಏನಾದ್ರು ತರಲಿ, ಸೀರೆ ತರಲಿ, ಒಂದು ವಸ್ತ್ರ ತರಲಿ, ಒಂದು ಒಡವೆ ತರಲಿ, ಒಂದು ಬೆಳ್ಳಿ ತರಲಿ, ಬಂಗಾರ ತರಲಿ, ಫ್ರಿಡ್ಜ್ ತರಲಿ, ಏನಾರು ತರಲಿ, ಅಸೂಯೆ ಮಾಡ್ಕೊಂಡು ಮಾತಾಡೋದು. ಈ ಥರ ಮಾತಾಡೋದ್ರಿಂದ ಅವರಿಗೆ ಎಷ್ಟು ಮಾತ್ರ ಒಳ್ಳೆಯದಾಗುತ್ತೆ? ಆಗೋದಿಲ್ಲ. ಏಕೆಂದರೆ ನಾವು ಯಾವತ್ತೂ ಬೇರೆಯವ್ರು ತಂದಿರೋ ವಸ್ತುಗಳಿಗೆ ನಾವು ಅಸೂಯೆ ಪಡಬಾರ್ದು. ಯಾಕೆಂದರೆ ಅದ್ರ ಹಿಂದೆ ಅವರಲ್ಲಿ ಎಷ್ಟೋ ಶ್ರಮ ಇಟ್ಟಿರ್ತಾರೆ. ಆ ಥರ ವಸ್ತು ತರೋದಕ್ಕೆ ಅವ್ರು ಶ್ರಮ ವಹಿಸಿರ್ತಾರೆ. ಅದನ್ನು ನಾವು ಯೋಚನೆ ಮಾಡಬೇಕು. ನಾವು ಎಷ್ಟು ಶ್ರಮ ಪಡಬೇಕು ಇದನ್ನು ತರೋಕ್ಕೆ ಅನ್ನೋದನ್ನು ಬಿಟ್ಟು ಬರೀ ಯೋಚನೆ ಮಾಡಿಕೊಂಡು ಅವ್ರು ಎತ್ತಂದ್ರು ಅಂತೇಳಿ ಅಸೂಯೆ ಪಟ್ಕೊಂಡಿದ್ರೆ ನಾವೇನೂ ಸಾಧ್ಯನೂ ಮಾಡೋಕ್ಕಾಗಲ್ಲ, ಮುಂದೆ ಬರೋಕ್ಕೂ ಆಗಲ್ಲ. ಹಾಗಾಗಿ ಸ್ನೇಹಿತರೆ, ನಾನು ಹೇಳೋದೇನೆಂದರೆ, ನಾವು ಅದನ್ನು ಹೇಗೆ ಸಂಪಾದನೆ ಮಾಡೋದನ್ನು ನಾವು ಕಲಿಬೇಕಾಗುತ್ತೆ ಅಷ್ಟೇ. ಅಸೂಯೆ ಪಡಬಾರ್ದು. ಅಸೂಯೆ ಪಟ್ಟರೆ ಏನಾಗುತ್ತೆ? ಇಡೀ ರಾತ್ರಿ ಬೆಳಗಿನ ಸಾಯಂಕಾಲದಾಗ ಅದೇ ಯೋಚನೆ ಇರುತ್ತೆ. ಮತ್ತು ರಾತ್ರಿ ಆದರೆ ಅದೇ ಯೋಚನೆ ಆಗುತ್ತೆ. ಇಡೀ ರಾತ್ರಿ ನಿದ್ದೆ ಬರೋಲ್ಲ. ನಾವು ತಂದಿಲ್ಲ, ನಮಗೇನೂ ಇಲ್ಲ, ನಾವೇನು, ಇದೆಲ್ಲ ಒಂದು ಚಿಂತೆ ದೊಡ್ಡದು, ತಲೆ ಮೇಲೆ ದೊಡ್ಡ ಒಂದು ಇದು ಕೂತಂಗಾಗುತ್ತೆ, ಕಲ್ಲು ಬಂಡೆ ಎಳ್ಕೊಳಂಗಾಗುತ್ತೆ ನಮಗೆ ನಾವೇ. ಅದಕ್ಕಾಗಿ ಹೇಳ್ತೀನಿ ನಾನು, ಯಾವತ್ತೂ ಅಷ್ಟೇ ಅಸೂಯೆ ಪಡಬಾರ್ದು. ಅಸೂಯೆ ಪಡೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು, ನಾವೇನು ಮಾಡ್ತಾಯಿದ್ದೀವಿ, ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ರು ಅದನ್ನು ತರೋಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಲ್ವಾ. ಹಾಗಾಗಿ ಅಸೂಯೆ ಬೇಡ. ಯಾವತ್ತೂ ಅಷ್ಟೇ ಯಾರಾದರೂ ಏನಾದರೂ ಮಾತಾಡಿದ್ರೆ ಅದಕ್ಕೆ ನಾವು ಅಸೂಯೆ ಮಾಡೋದು ಅಷ್ಟು ನಮ್ಮ ಒಳಿತಿಗೆ ಒಳ್ಳೆಯದಲ್ಲ ಅಂತ ಹೇಳಬಹುದು. ಮತ್ತು ಇನ್ನೊಬ್ಬರು ಕೆಲವರು ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಒಂದು ವಿಚಾರ ತಗೊಂಡು ಪಕ್ಕದ ಮನೆ ಆಗಲಿ, ಅಕ್ಕಪಕ್ಕದ ಮನೆಗಳಲ್ಲಿ ವಿಚಾರಗಳು ತಗೊಂಡು ಅದನ್ನು ಒಂದು ವ್ಯಂಗ್ಯವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆ ಒಂದು ವ್ಯಂಗ್ಯ ಏನಾಗುತ್ತೆ ಅಂದರೆ ಸಮಾಜಕ್ಕೆ ಒಂದು ಘಾತಕ ಅಂತಲೇ ಹೇಳ್ಬೋದು, ಸಮಾಜಕ್ಕೆ ಒಂದು ಕಳಂಕ ಅಂತಲೇ ಹೇಳ್ಬೋದು. ಆ ಥರ ಮಾತಾಡೋದ್ರಿಂದ ಯಾವುದು ಯೂಸ್ ಆಗೋಲ್ಲ. ಅದೆಲ್ಲ ಯೂಸ್ಲೆಸ್, ಟಾಕ್ಲೆಸ್, ಯೂಸ್ಲೆಸ್, ಸುಮ್ಮನೆ ವ್ಯರ್ಥ, ನ್ಯಾಷನಲ್ ವೇಸ್ಟ್, ಎನರ್ಜಿ ವೇಸ್ಟ್, ಎಲ್ಲ ವೇಸ್ಟ್ ಸ್ನೇಹಿತರೆ. ಅದಕ್ಕಾಗಿ ಹೇಳೋದು, ಅಸೂಯೆ ಅನ್ನೋದನ್ನು ಬಿಟ್ಟು ಸ್ನೇಹ, ಪ್ರೀತಿ, ಸಂಬಂಧ ಇವುಗಳಿಗೆ ಬೆಲೆ ಕೊಟ್ಕೊಂಡು, ತಕ್ಕ ಮಟ್ಟಿಗೆ ಬೆಲೆ ಕೊಟ್ಕೊಂಡು ಹೋಗ್ತಾ ಹೋದರೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಏಕೆಂದರೆ ಸಂಬಂಧಗಳಿಗೂ ಬೆಲೆ ಇಲ್ಲ ಅಂತ ಹೇಳ್ತಾರೆ.